ಕೊರವಂಜಿ ಹಾಸ್ಯ ಪತ್ರಿಕೆಯ ಸಂಪಾದಕರು ಯಾರಾಗಿದ್ದರು? ರಾಶಿ ಬೀಚಿ. ಬೀಚಿ. ಮುಂದಿನ ಪ್ರಶ್ನೆ. ಕುವೆಂಪು ಅವರ ಸಮಾಧಿ ಎಲ್ಲಿದೆ? ಹಿರೇಕೊಡಿಗೆ, ಕುಪ್ಪಳಿ. ಕುಪ್ಪಳ್ಳಿ. ಮುಂದಿನ ಪ್ರಶ್ನೆ. ರಾಮ ಲಕ್ಷ್ಮಣರು ಕೊಂದ ವಿರಾಧನು ಪೂರ್ವಜನ್ಮದಲ್ಲಿ ಯಾರಾಗಿದ್ದ? ನಾರದ, ತುಂಬುರ. ತುಂಬುರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಲ್ಲಿನ ಮೇಲೆ ಮಳೆ ಸುರಿದಂತೆ. ಮಳೆ ಸುರಿದಂತೆ. 5ನೇ ಪ್ರಶ್ನೆಗೆ ಒಗಟನ್ನು ಬಿಡಿಸಿ ಪ್ರಶ್ನೆ ಬರ್ತಾ ಇದೆ ಈಗ. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತಲಿರುವೆ ನೋಡು ನನ್ನ ನೀನು. ಕಪ್ಪೆ. ಕಪ್ಪೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕೊರವಂಜಿ, ರಾಶಿ ಸಂಪಾದಕರಾಗಿದ್ದರು. 2ನೇ ಪ್ರಶ್ನೆಗೆ ಉತ್ತರ ಕುಪ್ಪಳಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ತುಂಬುರ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಕಲ್ಲಿನ ಮೇಲೆ ನೆಲ್ಲು ಬಿತ್ತಿದ ಹಾಗೆ ಮಳೆ ಸುರಿದಂತೆ. 2 ಗಾದೆಗಳು ನಮ್ಮಲ್ಲಿ ಉಂಟು. ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಸರ್ವಜ್ಞನ ವಚನಗಳಲ್ಲೂ ಬರುತ್ತೆ. ಹಾಗೆ ಕಲ್ಲಿನ ಮೇಲೆ ಮಳೆ ಸುರಿದ ಹಾಗೆ, ಎಮ್ಮೆಯ ಮೇಲೆ ಮಳೆ ಸುರಿದ ಹಾಗೆ. ವ್ಯರ್ಥ ಅನ್ನೋದಕ್ಕೆ ಈ ರೀತಿಯ ಗಾದೆಗಳೆಲ್ಲ ನಮ್ಮಲ್ಲಿ ಇರೋ ಕಾರಣ ತಮ್ಮ ಉತ್ತರ ಭಿನ್ನವಾಗಿದ್ದರೂ ಸರಿ ಅಂತ ಸ್ವೀಕರಿಸ್ತಾ ಇದ್ದೇವೆ. 5ನೇ ಪ್ರಶ್ನೆ ಕಪ್ಪೆ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 4. 4 ಸರಿ ಉತ್ತರ ಕೊಟ್ಟಿದ್ದೀರಾ.